ವೀಕ್ಷಕರೇ ನಮಸ್ಕಾರ. ಇದು ನಮ್ಮ ಇನ್ನೊಂದು ಜಾಗದಲ್ಲಿ ಒಂದು ಬಾವಿ ಮಾಡ್ತಾಯಿದ್ವಿ. ಅಂದರೆ ತುಂಬ ಏನು ದೊಡ್ಡದಲ್ಲ, ತುಂಬ ಚಿಕ್ಕದು. 8 ಫೀಟ್ ಮೇಲೆ ತಂದಲ್ಲ ಒಂದು ಅಂಕಲ್, 5 ಮುಂಡೆ ಒಂದು ಫೀಟ್ ಇತ್ತು ಟೋಟಲ. ಅದೊಂದು ಆಗಲ್ಲ 8 ಫೀಟ್ 8 ಫೀಟ್ ಮಾಡ್ತಿದ್ದಾವೆ. ಸೊ ಇದ್ರದ್ದು ಹೇಗೆ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ಫಸ್ಟು ನಾವು ಇಷ್ಟು ಫೀಟ್ ತೊಗೊಂಡ್ಬಿಡ್ತೇವೆ. ಒಳಗಡೆ ಶೇಡಿ ಸ್ಟಾರ್ಟ್ ಆದರೆ ಅಥವಾ ಕಲ್ಲು ಸ್ಟಾರ್ಟ್ ಆದರೆ ಏನೂ ಕಲ್ಲು ಕಟ್ಟೋದಿರಲ್ಲ. ಶೇಡಿ ಸ್ಟಾರ್ಟ್ ಆದರೆ ನೀವು ಹೇಗೆ ಅದನ್ನ ಮಾಡ್ತಾ ಹೋಗ್ತಿರಲ್ಲ ಹಾಗೆ ಅದು ಒಳಗಡೆ ತೂತಾಗ್ತಾ ಹೋಗುತ್ತೆ. ಅದಕ್ಕೆ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲೆಲ್ಲ ಮಣ್ಣಿಂದ ಸೆಟಪ್ ಮಾಡಿ ಇಡ್ತಿದ್ರು. ಈಗೆಲ್ಲ ಸಿಮೆಂಟ್ ಬಂದುಬಿಟ್ಟಿದೆ. ಸಿಮೆಂಟಲ್ಲಿ ಈ ಥರ ರಿಂಗ್ ಕಟ್ಕೋತಾರೆ. ಫಸ್ಟ್ ಈ ರಿಂಗ್ಗೆ ಸೈಡಲ್ಲಿ ಒಂದು ಇದಿರುತ್ತೆ, ಇನ್ನೊಂದು ಸ್ವಲ್ಪ ಸಿಮೆಂಟ್ ಇರುತ್ತೆ. ಹೀಗೆ ಫ್ಲ್ಯಾಟ್ ಕಟ್ಟಲ್ಲ. ಈಗ ನೋಡಿ ಇಲ್ಲೇನು ಕಟ್ಟಿದೆಯಲ್ಲ, ಫ್ಲ್ಯಾಟ್ ಇಲ್ಲ ಇದು. ಈ ಸೈಡಲ್ಲಿ ಸ್ವಲ್ಪ ಸಿಮೆಂಟ್ ಇರುತ್ತೆ. ಯಾಕಂದರೆ ಕೆಳಗೆ ಹೋಗ್ತಾ ಹೋಗುತ್ತೆ. ಈಗ ಹೇಗೆ ಅವರು ಕೆಳಗಡೆದ್ದು ಒಂದು ಮುಂಡಂದರೆ ಒಂದು ಜನ ನಿಲ್ಲುವಷ್ಟು ಅದನ್ನ ತೆಗೆದಾಗ ಆ ಒಳಗಡೆ ಸಿಂಕ್ ಆಗ್ತಾ ಹೋಗುತ್ತೆ. ಸಿಂಕ್ ಅಂತ ಮುಳುಗ್ತಾ ಹೋಗುತ್ತೆ. ಸೈಡಲ್ಲಿ ಏನಾದರೂ ಮಣ್ಣು ಕುಸಿತಾ ಇದ್ದರೆ ಅದು ಇಲ್ಲಿ ಸ್ಟಾಪ್ ಮಾಡಿಬಿಡುತ್ತೆ. ಇಲ್ಲಿ ನಡುವಲ್ಲಿರೋ ಮಣ್ಣು ಮಾತ್ರ ಹೊರಗೆ ಬರುತ್ತೆ. ಆವಾಗ ನೀರು ಸ್ಲೋ ಆಗಿ ಕಾಣ್ಲಿಕ್ಕೆ ಶುರು ಆಗುತ್ತೆ. ಈಗ ಆ್ಯಕ್ಚುಲಿ ನೀರು ಬರ್ತಾಯಿತ್ತು, ಈಗ ಬರ್ತಾ ಇಲ್ಲ. ಇನ್ನು ಸ್ವಲ್ಪ ಕೆಳಗೆ ಹೋದಾಗ ನೀರು ಸ್ಟಾರ್ಟ್ ಆಗುತ್ತೆ, ಸೆಲೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಎಷ್ಟು ಮೇಲೆ ಬರ್ತಾವೆ ಕೆಳಗೆ ಹೋಗುತ್ತಲ್ಲ, ಹೋಗ್ತಾ ಮೇಲ್ಗಡೆಯಿಂದ ಕಲ್ಲು ಕಟ್ಕೊಂಡ್ಬಂದುಬಿಡ್ತಾರೆ. ನಿಮಗೆಲ್ಲೂ ಕೂಡ ಇದಾಗಲ್ಲ. ಈ ಕಲ್ಲುಗಳು ಸ್ವಲ್ಪ ಜನ ಹೇಳ್ತಾರೆ, ಇಲ್ಲ ಸರ್ ಕಲ್ಲನ್ನ ಹೀಗೆ ಹಾಕಬೇಕು, ಹೀಗೆ ಹಾಕಿದ್ರು ಅಂತೇಳಿ. ಇದು ಕಲ್ಲು ಹೀಗೆ ಹಾಕೋದು, ಯಾಕಂದರೆ ಇದು ಲಾಕ್ ಆಗುತ್ತೆ. ಎಷ್ಟೇ ನೀರು ಎಷ್ಟೇ ಪ್ರೆಷರ್ ಬಂದರೂ ಕೂಡ ರೌಂಡು ಬಾವಿಗಳಿಗಿರುವಂಥ ಅಡ್ವಾಂಟೇಜು ಚೌಕಿಗಿರಲ್ಲ. ನಂದು ಒಂದು ಕೆರೆಯಲ್ಲಿ ಚೌಕ್ ಮಾಡಿದ್ದೇನೆ, ಬಟ್ ಅಲ್ಲಿ ಬೀಳುವಂಥ ಚಾನ್ಸ್ ಇರುತ್ತೆ ನೀರು ಜಾಸ್ತಿ ಬಂದರೆ. ಇಲ್ಲಿ ಹಾಗಿರಲ್ಲ. ಎಷ್ಟೇ ಪ್ರೆಷರ್ ಬಂದರೂ ಕೂಡ ಇದು ಲಾಕ್ ಆಗಿಬಿಡುತ್ತೆ. ಇಲ್ಲಿ ಲಾಕ್ ಆಗಿ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ, ಲೂಸ್ ಆಗೋಲ್ಲ ಇದು. ಹಾಗೋಸ್ಕರ ಇದು ಈ ಥರ ಬಾವಿನ ಕಟ್ಟೋದು. ಸ್ವಲ್ಪ ಎಲ್ಲ ಪ್ಲಾಸ್ಟಿಕ್ ಇದೆ, ತೆಗೆಸ್ತೇನೆ ಅದನ್ನು, ಯಾಕಂದ್ರೆ ಮಾಡಬೇಕಾದ್ರೆ ಮಾಡಿದ್ದು. ಬಟ್ ಒಂದು ಐಡಿಯಾ ಬರಲಿ ಅಂತೇಳಿ ನಿಮಗೆ. ಇದು ತುಂಬ ರಿಸ್ಕ್ ಜಾಬು. ಇದನ್ನು ಬಾವಿ ಮಾಡೋರು ಸ್ವಲ್ಪ ಜನ ಇರ್ತಾರೆ, ಅವರೇ ಬಂದು ಮಾಡಬೇಕು, ಬಿಟ್ಟರೆ ಬೇರೆ ಮಾಡಲಿಕ್ಕಾಗಲ್ಲ. ಇವರೆಲ್ಲ ನಮ್ಮಲ್ಲಿ ಇದನ್ನು ಮಾಡ್ತಿದ್ದಾರೆ ನೀಟಾಗಿ. ಇವ್ರಿಗೆ ಯಾರು ಕೂಡ ಮೈ ಇಲ್ಲ ನೋಡಿ, ಅಷ್ಟು ಹಾರ್ಡ್ ವರ್ಕ್ ಇದು. ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಅದು ಕೂಡ ಕೆಳಗೆ ಕುಸಿಯುತ್ತೆ. ಅದು ಅಲ್ಲಿ ನಡುವಲ್ಲಿ ಇರಬೇಕು, ಅವರು ಮತ್ತು ಸೈಡಲ್ಲಿ ಇರಬಾರ್ದು. ಕರೆಕ್ಟಾಗಿ ಕುಸಿದಾಗ ಅಲ್ಲಿ ಹೋಗಿ ಅದು ಕುಂತ್ಕೊಳ್ಳುತ್ತೆ. ಮತ್ತು ನೀರು ಸ್ಲೋ ಆಗಿ ಅಲ್ಲಿಂದ ಸೆಲೆಕ್ಟ್ ಬರಲಿಕ್ಕೆ ಶುರು ಆಗುತ್ತೆ. ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿನಿ ಬಾವಿ ಯಾವ ಥರ ಮಾಡ್ತಾರೆ ಅಂಥೇಳಿ. ಸೊ ಇದನ್ನು ನೆಕ್ಸ್ಟ್ ಒಂದು 10 ನಿಮಿಷದ ವಿಡಿಯೋ ಮಾಡ್ತೇನೆ ಇದ್ರ ಬಗ್ಗೆ, ಹೇಗೆ ಮಾಹಿತಿಯನ್ನು ಅಂಥೇಳಿ. ನೋಡೆಲ್ಲ ಸ್ವಲ್ಪ ಮಣ್ಣು ಹಾಕ್ತಿದ್ರು ಮೊದಲೆಲ್ಲನೂ, ಈಗ ಸ್ವಲ್ಪ ಸಿಮೆಂಟ್ ಹಾಕ್ತಾರೆ ಗಟ್ಟಿಯಾಗಲಿ ಅಂಥೇಳಿ. ಅಲ್ಲಿಂದ ನೀರಿನ ಸೆಲೆ ಬರ್ತಾ ಹೋಗುತ್ತೆ. ಮೇಲ್ಗಡೆ ಹಾಗೇ ಅದನ್ನ ಹೀಗೆ ಕಟ್ಕೊಂಡ್ಬಂದುಬಿಡ್ತಾರೆ. ಇದು ಫಸ್ಟ್ ಇನ್ನೊಂದು ಮುಂಡು ಉಳಿದಿದೆ, ಒಂದು 5-6 ಫೀಟ್ ಉಳಿದಿದೆ. ಅದಾದ ಕೂಡಲೇ ಇದನ್ನ ಸ್ಟಾಪ್ ಮಾಡ್ತಾರೆ. ಅಲ್ಲೇ ಸ್ಟಾಪ್ ಆಗುತ್ತೆ. ಅಲ್ಲಿಂದ ನೀರು ಸೆಲೆ ಬರ್ತಾ ಹೋಗುತ್ತೆ. ಮತ್ತು ಮೇಲ್ಗಡೆ ನಾವು ಈಗ ಕಟ್ಕೊಡ್ತಾ ಹೋಗ್ತೇವೆ. ಇದೆಲ್ಲ 1-2 ದಿವಸದಲ್ಲಿ ಮುಗಿಯುತ್ತೆ. ಇದು ನೋಡಿ, ಇದೆಲ್ಲ ಸ್ವಲ್ಪ ಇದೆಲ್ಲ ಹಿಂಗೆ ಬರ್ತಾಯಿದೆ ಮಣ್ಣು, ಶೇಡಿ ಮಣ್ಣು ಬರ್ತಾಯಿದೆ ಅಂದ್ಕೊಂಡಿದ್ದೇನೆ. ಧನ್ಯವಾದ.